ನಾನು ಮೊನ್ನೆ ಊರಿಗೆ ಹೋಗಿದ್ನಲ್ಲ, ಅವಾಗ ನಮ್ಮ ಚಿಕ್ಕಿ ಅವರಿಗೆ ಜಗ್ಗಷ್ಟು ಕೊಡ್ತಾರಂತ ಬುಕ್ ಕಾಲೇಜಿಗೆ ಕಳ. ಅದಕ್ಕೆ ನನಗೆ 2 ಬುಕ್ ಕೊಟ್ಲು. ಎಷ್ಟು ಚಂದ ಅದ ನೋಡು. ಇನ್ನು ಏನು ಬರ್ದಿಲ್ಲ ನಾನು. ಇಪ್ಪಟ್ಟ ಪರೀಕ್ಷೆ ಮುಗಿದ್ಮ್ಯಾಗ ಮತ್ತೆ ನಾನು 2ನೇ ಕ್ಲಾಸಿಗೆ ಹೋಗ್ತಾನೆ ನೋಡು, ಅವಾಗ ಬರದ್ರಾಯ್ತು ಅಂದು ಹಂಗ ಇಟ್ಕೊಂಡಾನೆ. ಚಲೋ ಅದವಲ್ಲ ಬುಕ್? ಹೌದೇನ? ವಾ, ಇಂಥ ಚಂದ ಅದ ನೋಡು ಬುಕ್. ಇಷ್ಟು ದೊಡ್ಡ ಅದಾವು. ನಮಗಿನ್ನು ಶಾಲ್ಯಾಗ ಸಣ್ಣ ಕೊಡ್ತಾರೆ ನೋಡು ಬುಕ್. ನಿನಗೂ ಒಂದು ಕೊಡ್ತಾನೆ ತಗೋ. 3 ಕೊಟ್ಟಾಳ, ನೀವು ಒಂದು ತಗೊಂಡೋಗು, ನನಗೆ 2 ಸಾಕು. ಬ್ಯಾಡ್ ಬಿಡು ಮಂಜು, ನಿಮ್ಮಮ್ಮ ಬೈತೈತೆ ಮತ್ತೆ. ಬೇಡ, ನೀನೇ ಇಟ್ಕೋ. ಏನದು ಗಲಾಟಿ? ಏನಿಲ್ಲ ಬೇ, ಮಾತಾಡ್ಕೊಂತ ಕುಂತೆ ನಾವು. ಏನದು? ಇಷ್ಟು ದಿವಸ ಸಾಲಿ ಬಿಟ್ಟಿರಿ, ಅವು ಏನೇನು ಬರ್ಕೊಳ್ಳವು ಇದು ಅದಾವು, ಓಸು ತೆಗೆದು ಇಸ್ಕೊಂಡು ಬರ್ಕೋವನಂತೇಳಿ ಗುಂಡುನಂತೇಳಿ. ಗುಂಡ ನೀವು ಹೋಗಿದ್ದೆಲ್ಲ ಶಾಲ್ಯಾಗ ಮಂಜುನ ಕೇಳಿದ್ರೇನು ಮಾಸ್ತರ್? ಕೇಳಿದ್ರು. ಮಂಜು ನಿಮ್ಮ ಮನೆಗೆ ಅಲ್ಲಿರೋದು, ನೀನವನು ಅಲ್ಲೇ ಇರೋದಲ್ಲ, ಯಾಕ ಬಂದೇ ಇಲ್ಲಲ್ಲ ಅಂತಂದು ಕೇಳಿದ್ರು ಸರ್. ಅವನು ಊರಿಗೆ ಹೋಗ್ಯಾನ ಸರ್ ಅಂತ ಅನ್ನಿ, ಅದಕ್ಕೆ ಪರೀಕ್ಷೆ ಟೈಮ್ನಾಗ ಊರಿಗೆ ಹೋಗ್ಯಾನೇನವನು ಅಂತಂದು ಅನ್ನಕತ್ತಿದ್ರು. ಅದಕ್ಕೆ ನಾನು ಇಲ್ಲ ಏನ ಯಾವ್ದು ಅವ್ರ ಅಜ್ಜಿ ಊರಿಗೇನ ಕೆಲಸ ಐತಂತ ಅವ್ರಮ್ಮ ಅವನು ಹೋಗ್ಯಾರ ಅಂತ ಅನ್ನಿ. ಅವನಿಗೆ ಏನೇನು ಬರ್ಸ್ಯಾರ ಎಲ್ಲ ಕೊಡಪ್ಪ, ಬರ್ಕೊಳ್ಳಿ. ಮುಂದೆ ಪರೀಕ್ಷೆ ಅದಾವು, ಓದ್ಕೊಳಕ್ಕೆ ಸಜ್ಜಾಗಂಗಿಲ್ಲ. ಒಂದು ಬರೋದು ಒಂದು ಬಿಟ್ರೆ ದಿವ್ಸ ಊರಿಗೆ ಹೋಗ್ಬಂದನ ಒಂದು ವಾರಪ್ಪತ್ತು. ಏನೇನೈತಿ ಮಂಜು ಇಸ್ಕೊಂಡು ಬರ್ಕೋ, ಓಸನು ಕುತ್ಕೊಂಡು ಗುಂಡುನಂತೇಳಿ. ಅವೇನವು ಖಾಲಿ ನೋಟ್ಬುಕ್ ಹಿಡ್ಕೊಂಡು ಕುಂತಿರೋದು ನೀನು? ಯವ್ವ, ಮೊನ್ನೆ ಚಿಕ್ಕಮ್ಮ ಕೊಟ್ಟಿತ್ತಿದ್ನ ಚಿಕ್ಕಿ. ಆಕೀಗ ಕಾಲೇಜ್ನಾಗ ಭಾಳ ಇದ್ವಂತ, ಅದಕ್ಕೆ ನನಗೆ 3 ಬುಕ್ ಕೊಟ್ಟಿದ್ಲ. ಗುಂಡುಗೊಂದು ಕೊಡ್ಲೇನ್ಬೆ? ಏನೇನು ಇಸ್ಕೊಂಬರ್ತೀಯೋ ಏನು ತಾನು? ಆಕೆಗೆ ಕೊಟ್ಟಾಳೆ, ನೀನು ತೊಗೊಂಬಂದೆ. ಮತ್ತೆ ಆಕೆ ಬರೀ ಓದವು ಇದ್ದವು. ಆಕೆ ಕೊಟ್ಟು ಚಿಕ್ಕಂಬೇಕಾರೆ ಕೇಳಿನ. ಆತಾತೀಗ ಚಂದಂಗಿ ಬರ್ಕೋ ಓಟನು. ಏನ ಗುಂಡ, ನಿಂದು ಬುಕ್ ತೊಗೊಂಬಂದು ಕೊಟ್ಟು ಅವನಿಗೆ ಏನೇನು ಬರೆಯ ಕೊಟ್ಟಾರ ಒಂದಿಟ್ಟು ಕೊಡಪ್ಪ. ನಾನು ಅವನ ಮನೆಗೆ ಹೋಗಿ ತೊಗೊಂಬರ್ತಾನೆ. ಲಗುನ ಬಂದು ಬರ್ಕೊಂಡು ಕುಂದೆ. ಗುಂಡ, ನೀನು ಏನಾರ ಬರೆಯದಿದ್ರು ತೊಗೊಂಬಂದು ಬರ್ಕೊಂಡು ಕುಂದ್ರಿ. ಮತ್ತೆ ಬಾರೋ ಮಂಜು, ಹೋಗ್ಬರ ನಮ್ಮ ಮನೆಗೆ. ಅಯ್ಯಪ್ಪ ಬಂತು, ಅಜ್ಜ ಬಂತು. ಮಂಜು, ಯಾವಾಗ ಬಂದೆ ಪಜ್ಜಿ? ಅಪ್ಪ ನಾವು ಆಗ್ಲೇನ ಬಂದ್ವಿ. ಈಗ ಬಂದೆ ಇದರಿಂದ, ನೀನು ಹೊಲದಿಂದ. ಆರಾಮದೀಯ ಮಂಜು? ಯಾವಾಗ ಬಂದೆ ಪಜ್ಜಿ? ನಾನು ಆಗ್ಲೇನ ಬಂದು ನೋಡಿಲ್ಲ ಅಪ್ಪ. ಅದು ಚಿಕ್ಕಿ ನನಗೆ 3 ಬುಕ್ ಕೊಟ್ಟೈತಿ. ಕಾಲೇಜ್ನಾಗೇನ ಅವ್ರಿಗೆ ಕೊಟ್ಟಿದ್ರಂತ 3 ಬುಕ್ ಕೊಟ್ಟೈತಿ. ಅದನ್ನ ಗುಂಡಂಗೆ ತೋರ್ಸಕತ್ತಿದ್ ನಾನು. ಆತಾತು. ಇದು ಬರ್ಕೊಂತ ಕುಂದ್ರಪ್ಪ. ನಿಮ್ಮ ಮಾಸ್ತರ್ 2-3 ಡೇಟ್ ಕೇಳ್ಯಾರ ನೋಡಿ ನನಗೆ. ಯಾಕ್ರಿ ಮಂಜು ಬಂದ ಇಲ್ಲ ಅಂದು ಹಿಂಗೆ ಊರಿಗೆ ಹೋಗ್ಯಾನ್ರಿ ಅಂತ ಅನ್ನತ್ಲಿ ಬೈದ್ರು. ಪರೀಕ್ಷೆ ಟೈಮ್ನಾಗ ಒಳ್ಳೆ ಊರಿಗೆ ಕಳಿಸಿರಲ್ರಿ ನೀವು. ಪರೀಕ್ಷೆ ಮುಗಿದ್ಮ್ಯಾಗ ಹುಕ್ಕದ್ನಿಲ್ಲ ಸುಟಿ ಕೊಟ್ಟ ಮ್ಯಾಗ ಅಂತಂದ್ರೆ. ಇದು ಏನೇನೈತಿ ಬರ್ಕೊಳ್ಳೋದು ಓದ್ಕೊಳ್ಳೋದು ಮಾಡ್ಕೊ ಮಂಜು. ನಾವು ಇವ್ರ ಮನೆಗೆ ಹೋಗಿ ಬುಕ್ ತಗೊಂಡ್ಬರ್ತಾನೆ. ಎಷ್ಟು ಅವಸರ ಏನು ತಾನ, ಬುಕ್ ಅಲ್ಲೇದಲ್ಲೇ ಅಲ್ಡಿ ಹೋಗ್ಬಿಡ್ತಾನ ರೀ. ಈಗ ಬಂದ್ರೆ? ಜ್ಯೋತಿ, ಯಾವಾಗ ಬಂದು ನೀನು? ಆರಾಮದೇನವ ಜ್ಯೋತಿ? ಮಾವ ಆರಾಮದೆ, ನೀವು ಆರಾಮದಿರಾ? ಆರಾಮದೇವ್ ನೋಡು. ನಿಮ್ಮ ಅಪ್ಪ ಅವ್ವ ನಿಮ್ಮ ತಂಗಿ ಎಲ್ಲರೂ ಆರಾಮದಾರ ಅಲ್ಲಿ? ಹ್ಞೂ ರೀ ಮಾವ್ರೆಲ್ಲರೂ ಆರಾಮದಾರಿ ಅಲ್ಲಿ. ಕೇಳಿದ್ರಿ ಅಪ್ಪಾರ ಅತ್ತಿ ಮಾವನ್ನ ಕರ್ಕೊಂಬರ್ಬೇಕಿಲ್ಲವ, 4 ದಿವಸ ಇದ್ದಕ್ಕೆ ಹೋದ್ರು, ಎಲ್ಲಿ ಹೋಗಂಗಿಲ್ಲ ಬರಂಗಿಲ್ಲ ಅಂತಂದು ಕೇಳಿದ್ರಿ. ಹೌದು, ಪಾಪ ದರಾಸರಿ ಬಂದಾಗ ಹೇಳಿ ಹೇಳ್ಬೇಕಾರ 4 ದಿವಸ ಬರ್ರಿ ಅಂದು ಎಲ್ಲಿ ಹೋಗಕ್ಕೆ ಕೊಡಂಗಿಲ್ವಾ. ಜ್ಯೋತಿ, ನಾನು ಕೈಕಾಲು ಮಾರಿ ತೊಳ್ಕೊಂಬರ್ತಾನೆ, ಚಹಾ ಕೊಡು. ನೀವು ಕುಂದ್ರೆ ಕೈಕಾಲು ಮಾರಿ ತೊಗೊಂಬರ್ರಿ, ಚಹಾ ಕಿಟ್ಟಾನಿ ಸೋಸ್ಕೊಂಬರ್ತಾನೆ. ಆಯ್ತು ಪರಮಾತ್ಮ. ನನಗೂ ಒಂದು ಕಪ್ ಚಹಾ ತೊಗೊಂಬಾರವ. ಈಗ ಅಲ್ಲಿ ಹೊಲದಾಗ ಕೈಕಾಲು ಮಾರಿ ಎಲ್ಲ ಸ್ವಚ್ಛ ತೊಗೊಂಡ ಬಂದೆ ನಾನು. ಮತ್ತೆ ಇನ್ನೇನು ತೊಗೊಳಕ್ಕೆ ಹೋಗಿಲಿ. ನಿಮ್ಮ ಅತ್ತಿಯರು ಉಳ್ಕೊಂಡಿದ್ರಿ. ಈಗ ಅವರು ನಾವು ಊಟನೂ ತಡ ಆಗ್ಬಿಡ್ತು ಮಾಡೋದು, ಹಾಗಾಗಿ ಈಗ ಒಂದಿಟ್ಟು ಅಡ್ಡಕ್ಕಂತಡಿಯವ ಅಂತಂದು ಹೋಗ್ಯಾರ್ರಿ. ಚಹಾ ತೊಗೊಂಬರ್ತಾನೆ ತಡ್ರಿ ಮಾವ್ರು. ತೊಗೊಂಬೋಗು. ಬುಕ್ಸ್ ಅವನು ಹೊಳಗಿಟ್ಟು ಬಂದೆ, ಸುಮ್ಮನೆ ಇಲ್ಲೆಲ್ಲ ಹಳ್ಳಿ ಹೋಗ್ಬಿಡ್ತಾನೆ. ತಗೋರಿ ಮಾವ್ರ ಚಹಾ. ಪುಣ್ಯಕ್ಕ ಯಪ್ಪ ಹೊಲದ್ದು ಎಲ್ಲ ಅಳತಿ ಕರೆಕ್ಟ್ ಆತು. ನಮ್ದು ಆತು, ಪರ್ಸಣ್ಣರ್ದಾತು ಎಲ್ಲ ಚಲೋ ಬಂದೈತಿ. ಏನು ಹೆಚ್ಚು ಕಮ್ಮಿನೂ ಬಂದಿಲ್ಲ. ಅತ್ಲಾಗ ಇನ್ನು ನಾಳೆ ಇವ್ರ ಮನೆಯವ್ರದ್ದು ಅಳಿತಾರಂತಲ್ಲಿ ಬೆಂಚ್ಯಾಗ ಸಿದ್ದಣ್ಣರು ಅದಾರಲ್ಲ ಅಲ್ಲಿ. ಅಲ್ಲಿನ ಅಳಿತಾರಂತ. ಅವ್ರದ್ರಾಗ ಏನಾರ ಒಂದಿಟ್ಟು ಹೆಚ್ಚು ಕಮ್ಮಿ ಆಗ್ಬೋದು ಅಂತಂದು ಅವರು ಮಾತಾಡ್ಕೊಳಕತ್ತಿದ್ರು. ಹೌದೌದು, ಇದು ನಮ್ದೆಲ್ಲ ಕಾಗದ ಪತ್ರ ಎಲ್ಲ ಕರೆಕ್ಟ್ ಅದಾವು, ಏನು ಮಾಡ್ಕೊಳಕ್ಕಾಗಲ್ಲ. ಅವರು ಇನ್ನೇನು ಅಳ್ಕೊತಾರ ಅಳ್ಕೊಳ್ರಿ ಅಂತಂದು ಸುಮ್ಮನಿರೋದು ಆಟ. ಏನು ಒಂದು ಗೇಣು ಹೆಚ್ಚು ಕಮ್ಮಿ ಆಗಂಗೂ ಇಲ್ಲದು.
ಈಗ ಬಂದಿರ್ತಾರ ಅಂದಮೇಲೆ ಅವ್ರ ಅಧಿಕಾರಿಗಳು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗೋದಪ್ಪ, ಹೌದಿಲ್ಲ? ಉಳ್ಕೊಂತವಿ ಅಂತ ಅಂದ್ರೆ ಉಳ್ಕೊರಿ, ನಮ್ದು ಕಾಗದ ಪತ್ರ ಎಲ್ಲ ಕರೆಕ್ಟ್ ಇದ್ಮ್ಯಾಗ ನಾವು ಯಾಕೆ ಯಾರಿಗೇನು ಇದು ಮಾಡ್ಕೊಳ್ಳೋದು? ಮತ್ತು ಈಗ ಆತು ಬಿಡು ಹೊಲದ್ದು. ಕಮಲ ಹಬ್ಬಕ್ಕೆ ಒಂದು 2 ದಿವಸ ಬಂದು ಹೋಗುದ್ಲನ, ಹೇಳ್ಬೇಕಿಲ್ಲ ಮಾವರಿಗಾತು ಅವ್ರ ಅತ್ತಿಗಾತು. ಹೌದಪ್ಪ, ಹೇಳ್ಬೇಕಂತ ಅನ್ಕೊಂತಾನೆ. ಈಗ ಅವ್ರ ಅತ್ತಿ ಕಳಿಸ್ಬೇಕಲ್ಲ ಕೃಷ್ಣ, ಅದಕ್ಕೆ ನಿಮ್ಮ ಅವನು ಅಂತಾಳ ಜೀವ ನೆನ್ಸಾಕತೈತಿ, ಒಂದಿಟ್ಟು ಹೋಗಿ ನೋಡಿ ಬರನ್ರಿ ಅಂತಂದ ಅಂತಾಳ. ಕೂಡಾಕ ಹೊಲ್ದಪ್ಪ, ಹೋಗಿ ಬರಾಕ ಇನ್ನೇನೈತಪ್ಪ ಇಲ್ಲಿ ಹಬ್ಬಗತ್ಲೆ. ಮತ್ತು 2 ದಿವಸ ಹೋಗಿ ಬರ್ರಿ, ಹೇಳ್ರಿ ಇವು ಮಗಳದು ಪರೀಕ್ಷೆ ಎಲ್ಲ ಆಗಿತ್ತು ಅಂದ್ರೆ ಕಳಿಸ್ಕೊಡ್ರಿ, 4 ದಿವ್ಸ ಇದ್ದು ಬರ್ತಾಳ, ಎಲ್ಲಿ ಬರೋದೇ ಇಲ್ಲ ಅಕ್ಕಿನ ಅಂತಂದು ಹೇಳಿ ಮತ್ತು ಕರ್ಕೊಂಡಾರ ಹಬ್ಬ ಹೋಗಿ. ಅದ ನೋಡೋಣ ತಡಿಯಪ್ಪ, ಏನಾಕತ್ತೇನ ಹಬ್ಬ ಒಂದು ಆಗಲಿ, ಹಬ್ಬ ಆದ್ಮ್ಯಾಗ ವಿಚಾರ ಮಾಡಿದ್ರಾತು. ಪಾಪ ಅವರು ಪರ್ಸಣ್ಣವ್ರು ನೋಡಪ್ಪ ಹೆಂಗಾತು, ಅವನು ಅವ್ರ ತಮ್ಮ ಎಷ್ಟು ಇದು ಮಾಡ್ತಾನೆ ನೋಡು ಪಾಪ. ಅಲ್ಲಿ ಹೋಗಿ ಎಲ್ಲ ಒಗತೆ ಮಾಡಿಕೊಂಡು ಆ ಮನೆಗಿದ್ರು, ಅಲ್ಲಿಂದ ಬಿಡಿಸಿ ಮತ್ತೆ ಇಲ್ಲೇ ಕಳಿಸ್ಯಾರಂತೆಪ್ಪ. ಪಾಪ ಪರ್ಸಣ್ಣ ಇವತ್ತು ಹೊಲ ಹಳತಿಗೆ ಬಂದಾಗ ಇತ್ಲ ಬಂದಿದ್ರಲ್ಲ ನಮ್ಮ ಹೊಲದಂತೆಲೆ, ಅವಾಗಂತ ಇಲ್ಲ ಕೃಷ್ಣ ಈಗ ಇಲ್ಲೇ ಬಂದೇವಿ ಓಣ್ಯಾಗ, ಅಲ್ಲಿ ನಮ್ಮ ತಮ್ಮ ಅಲ್ಲೇ ಇರ್ತಾನೆ ಅನ್ನಪ್ಪ, ಅಲ್ಲೇ ಬಿಟ್ಕೊಟ್ಟು ಇತ್ಲ ಬಂದೇವು ನೋಡಿ ನಾವು ಅಂತ ಅಂದ. ಅವ್ರು ಯಾವಾಗಲೂ ಹಂಗಾಬಿಡ ಕೃಷ್ಣ. ಎಷ್ಟೊತ್ತಾತ್ ನೋಡಿ ಇವ್ರಿಗೆ ಕಾಯ್ಕೊಂತ ಕುಂದ್ರಾಕತ್ತಿ. ಬರ್ತಾನೆ ಅಂತಂತ ಹೇಳಂಗಿಲ್ಲ, ಇಲ್ಲ ಅಂತಂದು ಹೇಳಂಗಿಲ್ಲ. ಮಧ್ಯಾಹ್ನಕ್ಕೆ ಬರ್ತಾನೆ ಊಟಕ್ಕೆ ಅಂತ ಅಂದ್ರೆ ಸನಿಯಕ್ಕೆ 4:00 ಆಗಕ್ಕೆ ಬಂತು ನೋಡಿ, ಇನ್ನೂ ಬಂದಿಲ್ಲ. ಪಾರ್ವತಿ ಬಂದ್ರನ ಪಾರ್ವತಿ ಊಟ ಆಗಿ ಕುಂತೆ ಹಂಗೆ? ಚಲೋ ಆತ್ ಬಿಡ ನಿಮ್ದು. ಒಂದು ಮಧ್ಯಾಹ್ನ ಸುಟ್ಟನು ಕಾಯಕತ್ತಾನ ನೋಡ್ರಿ. ಏನು ಲಗುನ ಬರ್ತಾನೆ ಉಣ್ಣಾಕ ಅಂದ್ರಿ. ನಾನು ಎಲ್ಲ ಸಾಮಾನೆಲ್ಲ ಹೊಂದಿಸಿದ್ನಪ್ಪ ಓಸನು. ಅಡುಗೆ ಕೊನೆಗೆ ಎಲ್ಲ ಮೇಲೆ ಏಸ್ಬೇಕಾಸಿ ಇಟ್ಕೊಂಡು ಅಷ್ಟು ಮೇಲೆ ಎತ್ತಿಟ್ಟನಿ. ಜ್ಯೋತಿನಿ ಪಾಪ ತವ್ರ ಮನೆಯಿಂದ ಬುತ್ತರೊಟ್ಟಿ ಅದನ್ನ ತೊಗೊಂಬಂದದ್ಲಂತ, ತಂದು ಕೊಟ್ಟದ್ಲು ಅಡುಗೆ. ಮತ್ತು ಅದ ಹಾಕತಿ ಅಂದು ಕಾಯ್ಕೊಂತ ಎಷ್ಟೋತ್ತಾತ್ ಕುಂತು. ನೀವೇನು ಸುದ್ದಿನ ಇಲ್ಲ ನಿಮ್ದು? ಇವತ್ತು ಹಳೆಯಕ ನಮ್ಮದು ಹೊಲನೂ ಮುಗೀತು, ಇವ್ರದ್ದು ಮುಗೀತು, ಕೃಷ್ಣರ್ದು. ನಮ್ಮ 2 ಹೊಲ ಮುಗಿದು ನೋಡು. ಅದೇ ಇದ್ರಾಗ ಈ ಪುಣ್ಯಾಕ ಎಲ್ಲೂ ಹೆಚ್ಚು ಕಮ್ಮಿ ಆಗಲಿಲ್ಲ ಹೊಲದ್ದು, ಅದಕ್ಕೆ ತಡ ಆಗ್ಬಿಡ್ತು ಬಿಡ ಪಾರ್ವತಿ. ಹೌದೇನು? ಎಲ್ಲ ಕರೆಕ್ಟ್ ಆತಲ್ಲ ಬಿಡ್ರಿ, ತಗೋಗ್ಲಿ. ನಿಮ್ಮ ತಮ್ಮನ ಬಂದಿದ್ನ ಹೆಂಗೆ ಹೊಲಕ್ಕೆ? ಇಲ್ಲ, ಅವನೇನು ಬರಲಿಲ್ಲ, ನಾವ ಎಲ್ಲ ನೋಡ್ಕೊಂಡ್ವಿ, ಎಲ್ಲ ಕರೆಕ್ಟ್ ಆಯ್ತು. ಹಳತಿ ಮಾಡ್ಕೊಂಡು ಹೋದ್ರು. ಇನ್ನೇನು ನಾಳೆ ಅಲ್ಲಿ ಇವರು ಬೆಂಚಿ ಮೇಲೆ ಸಿದ್ದಣ್ಣರ್ದೈತಲ್ಲ ಹೊಲ, ಅಲ್ಲಿನ ಮಾಡ್ತಾರಂತೆ. ಇಲ್ಲಿ ನಮ್ಮ ಕಡೆದೆಲ್ಲ ಮುಗೀತಲ್ಲ, ಅದ ಸಮಾಧಾನ ಅಷ್ಟೆ. ಆಯ್ತು ಬರ್ರಿ, ಮತ್ತೆ ಕೈಕಾಲು ತೊಗೊಂಬಂದಿರಿ, ಊಟಕ್ಕೆ ನೀಡ್ಲೆ? ತೊಳ್ಕೊಂಬಂದನ್ ತಗೋ. ನೀನು ಉಂಡಿಲ್ಲ ಹಂಗಾರ? ಎಲ್ಲಿ ನಿಮ್ಗೆ ಕಾಯ್ಕೊಂತ ಕುಂತೆ, ಉಂಡ್ಲೇ ಇಲ್ಲ ನಾನು. ಇವನು ಗುಂಡ ಊಟ ಮಾಡಿದ್ನ? ಹ್ಞೂ ಆಗ್ಲೇನ ಉಂಡು ಇವನು ಮಂಜು ಬಂದಾನಲ್ಲ, ಇವನು ಆಟ ಆಡ್ಕೊಂತ ಒಬ್ಬೇ ಅಲ್ಲೇ ಮಂಜೂರ್ ಮನೆ ಅಂತೆಲ್ಲ ಅಂತಂದು ಹೋದ ಕರ್ಕೊಂಡು. ಬಂದಿಲ್ಲ ನೋಡ್ರಿ, ಇನ್ನು ಅಲ್ಲೇ ಆಡಕತ್ತ ನಾನು. ಹೌದೇನು? ಚಲೋ ಆಯ್ತು ಬಿಡು, ಊಟ ಮಾಡಿದ್ನ. ಪಾಪ ಎಷ್ಟು ಹಾಕೊಂಡು ಪಲ್ಯ ರೊಟ್ಟಿ ಅದನ್ನೆಲ್ಲ ಕೊಟ್ಟಾರ ನೋಡು. ಹ್ಞೂ ನಾನು ಅಡುಗೆ ಏನೇನು ಮಾಡಿದ್ದಿಲ್ಲ. ಮತ್ತು ಸಾಮಾನು ಹೊಂದಿಸ್ಕೊಂತ ಕುಂತ್ಬಿಟ್ಟೆ, ಎಲ್ಲಿ ಅಡುಗೆ ಮಾಡೋಕೆ ಮನಸ ಇದ್ದಿಲ್ಲ. ಅಷ್ಟು ಸಾಮಾನಾರ ಜೋಡ್ಸೋದು ಮುಗಿಲಿ, ಸಂಜೆ ಮುಂದೆ ಬಿಸಿ ಮಾಡ್ಕೊಳಕ್ಕೆ ಬರ್ತೈತಿ. ಈಗ ತಗ ನಡೀತೈತಿ, ಸುಮ್ಮನಿದ್ರಾತ ತಗ ಹೆಂಗೆ ಅಂದಿಟ್ಟು ಅಂತಂದು ಸುಮ್ಮನಾಗಿದ್ದೆ. ಮತ್ತು ಪಾಪ ಆಕಿನ ಜ್ಯೋತಿ ಈಕಿ ಕಮಲ ಶಾಂತಕ್ಕ ಹೇಳಿದ್ಲಂತ, ಇಲ್ಲ ಪಾಪ ಪಾರ್ವತಿ ಎಲ್ಲ ಮನೆ ಹೊಂದ್ಸ್ಕೊಳಕತ್ತಾಳ, ಅಡುಗೆ ಮಾಡ್ಯಾಳ ಇಲ್ಲ, ಒಂದಿಟ್ಟು 4 ರೊಟ್ಟಿ ಜಾಸ್ತಿನೂ ಹೊಯ್ತು ಬಿಡು ಅಂತಂದು ಕೊಟ್ಟದ್ಲಂತ. ಅದಕ್ಕೆ ಅದು ನೋಡ್ರಿ, ಅವನು 2 ರೊಟ್ಟಿ ತಿಂದೋದ. ಮತ್ತು ನಿಮಗೆ 2 ನಾ 2 ತಿನ್ನಕತ್ತಾನ ನೋಡ್ರಿ. ಶಾಂತಕರು ಎಷ್ಟು ಇದು ಅದಾರವ ಇವ, ಪುಣ್ಯ ನಮ್ಮದು. ಯಾವಾಗಲೂ ಇದು ಅದಾರ, ನಮ್ಮರ ನಮಗೆ ಆಗಂಗಿಲ್ಲ ನೋಡು. ಕಡೆಯಲ್ಲಾರ ಎಲ್ಲದಕ್ಕೆ ಆಸರಾಗೋದು. ಯಾವಾಗಾರ ಒಂದಿಟ್ಟು ಏನಾರ ಮಾಡಿ ಉಣ್ಣಾಕರ ಕರಿಬೇಕು ನೋಡು. ಜ್ಯೋತಿನಾಥ್ ಶಾಂತಕರ್ನ ನಿನ್ನ ಗೆಳತಿಯರ್ ನಾವು ಒಂದಿಟ್ಟು ಕರೆದು ಇದು ಮಾಡ್ಕೊ. ಪಾಪ ಎಷ್ಟು ಕಾಳಜಿ ಮಾಡ್ತಾರೆ ನಮಗೆ, ಮನೆ ಒಂದ್ಸಾಕತ್ತದಕ್ಕೆ. ಹ್ಞೂ ರೀ, ಯಾವಾಗಾರ ಒಮ್ಮೆಟ್ಟು ಕರೆದ್ರ ಆತು ತಗೋರಿ. ಹಬ್ಬೆಲ್ಲ ಆಗ್ಲೇ ಆತಪ್ಪ ಯಪ್ಪ, ಎಲ್ಲ ಒಂದ್ಸೋದು ಆತು. ಸಾಮಾನು ಇಲ್ಲೆಲ್ಲ ಜೋಡ್ಸೇನೆ, ಅಡುಗೆ ಮನೆಗೆ ಎಷ್ಟು ಬೇಕು ಅಷ್ಟ ಇಟ್ಕೊಂಡು ಅಷ್ಟು ಕಟ್ಟಿಟ್ಟಾನೆ. ಚಲೋ ಆತು ಬಿಡು, ಬೇಕಾಸ ಇಟ್ಕೋ. ಸುಮ್ಮನೆ ಓಸು ಬಾಂಡೆ ಸುಮ್ಮನೆ ಆದ್ರೆ ಅಡುಗೆ ಮನೆ ಹಿಂಬಾಗದು ಚಲೋ ಆಗದಿದು ಸಣ್ಣದ ಕತೆ. ಮತ್ತೆ ಅಲ್ಲಿ ಮನೆ ಅಂತೇಳಿ ಹೋಗಿ ಬಂದ್ರೆ ಹೆಂಗೆ? ನೀನು ಬ್ಯಾಡ ಆದ್ಮೇಲೆ ಅತ್ಲ ಸುಳಿಬಾರ್ದು, ಅಲ್ಲೆಲ್ಲೂ ಹೋಗೇ ಇಲ್ಲ ನಾನು. ಯಾಕೆ ಅವ್ವ ಅಂಗಡಿ ಅಂತೇಳಿ ಕಾಣಲಿ, ಈಗ ಏನೋ ಅಡಿಕೆಲಿ ತೊಗೊಳಕ್ಕೆ ಬಂದಿದ್ಲನ ನಿಂತಿದ್ಲು. ನಾನು ಮಾತಾಡಿಸ್ಲಿಲ್ಲ, ಸುಮ್ಮ ಬಂದು ನನ್ನ ಪಾಡಿಗೆ ನಾನು. ಆಕಿ ಅಂಗಡಿ ಅಂತೇಳಿ ನಿಂತ್ಕೊಂಡಿದ್ಲು, ಮಾತಾಡಿಸ್ತಿದ್ಲ. ನಾ ಬಂದು ನನ್ನ ಪಾಡಿಗೆ ನಾನು ಸುಮ್ಮ ಬಂದೆ ಮುಂದಕ್ಕೆ. ಹೌದೇನು? ಅಡಿಕೆಲಿ ಮಗ ತಂದಿಡ್ಬೇಕಿಲ್ಲ, 5 ರೂಪಾಯಿ 10 ರೂಪಾಯಿ ಕಟ್ಟಿಸ್ಕೊಂಡು ಹೋಗಿ ಹಾಕೊಂತಾಳಣ್ಣ ನಿಮ್ಮವ್ವ. ನಮಗೆ ಬ್ಯಾಡ ಆದ ಬಳಕ ಇನ್ನೊಬ್ರ ಬಗ್ಗೆ ಮಾತಾಡಿ ಕೆಟ್ಟ ಆಗಬಾರ್ದು. ಹೋಗ್ಲಿ ಬಿಡಿ, ಹೆಂಗೆ ಸಣ್ಣ ಮಗ ಅಂದು ಹೋಗ್ಯಾಳ ಇರುವಲ್ಲಕ್ಕ.
ಚಿಂತೆ ಮಾಡಕ್ಕೆ ಹೋಗ್ಬಾರ್ದು. ಬಂದಾಗ ಬಾ ಅನ್ಬೇಕು, ಹೋದಾಗ ಹೋಗು ಅನ್ಬೇಕು. ಬಂದ್ಲು ಅಂದ್ರೆ ಎದಕ್ಕೆ ಇಲ್ಲ ಅನ್ಬೇಡಾಟ. ಏನು ನಾವು ಏಟೈತೆ ಅಷ್ಟು ಇದು ಮಾಡಿ ಕಳ್ಸು, ಬರ್ಲಿಲ್ದಾರ ಅಲ್ಲಿರ್ತಾರ. ನಾನೇನು ಆಕಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಬಿಡ್ರಿ. ಹ್ಞೂ ಹೊಟ್ಟೆ ತುಂಬ ಹೆಂಗಾಗೈತೆ ನೋಡ್ರಿ ಪಲ್ಯ ಚಲೋ ಮಾಡ್ಯಾರಲ್ಲ ಅವ್ರವ್ರು. ಎಂಥ ರುಚಿ ಮಾಡ್ಯಾರ ಪಲ್ಯ. ಎಳಗಾಯಿ ಮಸ್ತಾಗೈತಿ. ನೆಲ ಅದನ್ನ ಸ್ವಚ್ಛಗೆ ಬೆಳೆದಿಯ ಚಂದಾಗೈತೆ ನೋಡು. ಯಪ್ಪ ಇರ್ಬಿ ಗೂಡು ಏಸದು ಅಂತಿದ್ದೀನಿ ನೀನು. ವಾ ಹೆಂಗೆ ಮಕ್ಕಂತಿದ್ರು ಏನು ತಾನೋ ಇಲ್ಲಿ ಹಂಗೆ ಗೂಡು 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 ಕಟ್ಕೊಂಡ್ಬಿಟ್ಟಾವು. ಅಲ್ಲೆದಲ್ಲೇ ಎಲ್ಲ ಚೆಲ್ಲಿ ಹಾಕಿ ಅದೇನಾಗೈತಿ ಒಂದನಿ ನೆಲನ ಸಗಣಿ ಬಳಿಲಿ ಬಳದ್ರೆ ಸ್ವಚ್ಛ ಇರ್ತೈತಿ. ಬಳದ ಇಲ್ಲ ಏನಿಲ್ಲ ಚಪಾಟಿ ಆಗಿತ್ತಪ್ಪ ಯಪ್ಪ. ಎಲ್ಲ ಸ್ವಚ್ಛ ಮಾಡತ್ಲೆ ಸಾಕಾಗುತ್ತೆ ನನಗಂತೂ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ರೀ. ನಾವು ಆರಾಮದೇ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಕತೆಗಳು ಇಷ್ಟ ಆಗಕತ್ತವ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ಪಾರ್ವತಿ ಮನೆ ಕತೆ ರೀ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ನಮ್ಮದು ಗಂಡ ಹೆಂಡ್ತಿ ನಾವು ಚಲೋ ಅದಾವ್ರಿ. ನಮ್ಮ ಅತ್ತಿ ನಮ್ಮ ಮೈದ್ನ ಹೆಂಡ್ತಿ ಒಟ್ಟು ಎಲ್ಲಾದ್ರಾಗೂ ನಮ್ಗೆ ಕಿರಿಕಿರಿ ಮಾಡ್ತಿರ್ತಾರೆ ರೀ. ಅದು ಕತೆ ಹಾಕೇನಿ. ಕತೆ ನಿಮ್ಗೆ ಇಷ್ಟ ಆಗಕತ್ತ ಅನ್ನೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಆಮೇಲೆ ಭಾಳ ಜನ ಸಬ್ಸ್ಕ್ರೈಬ್ ಮಾಡಲಿಲ್ಲದಂಗೆ ಕತೆಗಳು ನೋಡಕತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ನೋಡಿ ಸಪೋರ್ಟ್ ಮಾಡಿರಿ, ಹೈಪ್ ಮಾಡಿರಿ. ಭಾಳ ಜನ ಹೈಪ್ ಮಾಡಲ್ಲ, ಹೈಪ್ ಮಾಡಿರಿ, ಪೂರ್ತಿ ಕತೆ ನೋಡಿರಿ.